ನಮ್ಮ ಮುಂದೆ 3 ತರದ ಮಿಶ್ರಣಗಳಿವೆ. ಉಪ್ಪಿನ ನೀರು, ನೀರಿನಲ್ಲಿ ಸೀಮೆ ಸುಣ್ಣವನ್ನ ಬೆರೆಸಿದಾಗ ಸಿಗುವಂತ ಒಂದು ಮಿಶ್ರಣ, ಮತ್ತು ಹಾಲು. ನೀವು ಗಮನಿಸೋ ಹಾಗೆ ಈ ಮಿಶ್ರಣಗಳನ್ನ ಯಾವ ಆಧಾರದ ಮೇಲೆ ವರ್ಗೀಕರಿಸಬಹುದು? ನೀವು ಯೋಚಿಸ್ತಿರ್ಬೋದು, ಇವುಗಳನ್ನ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಾಗಿ ವರ್ಗೀಕರಿಸೋಣ ಅಂತ. ಇಲ್ಲಿ ಮೊದಲು ಕಾಣ್ತಿದೆಯಲ್ವಾ, ಉಪ್ಪಿನ ನೀರು, ಇದು ಒಂದು ಸಮರೂಪ ಮಿಶ್ರಣ. ಆದರೆ ಇನ್ನುಳಿದ 2 ಮಿಶ್ರಣಗಳು ಅಸಮರೂಪ ಮಿಶ್ರಣಗಳಾಗಿದೆ. ಈ ಸೀಮೆ ಸುಣ್ಣದ ನೀರನ್ನ ಅಸಮರೂಪ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಯಾಕೆ ಅಂದ್ರೆ ಸೀಮೆ ಸುಣ್ಣ ನೀರಿನಲ್ಲಿ ಸಂಪೂರ್ಣವಾಗಿ ಕರಗೋದಿಲ್ಲ. ಆದ್ರೆ ಹಾಲನ್ನ ನಾವು ಹೇಗೆ ಅಸಮರೂಪ ಮಿಶ್ರಣ ಅಂತ ಹೇಳ್ತೇವೆ? ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ದ್ರಾವಣ, ನಿಲಂಬಿತ ಮತ್ತು ಕಲಿಲಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಬೇಕು. ಮೊದಲಿಗೆ ದ್ರಾವಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಬಂದು ಉಪ್ಪಿನ ನೀರು. ದ್ರಾವಣಗಳ ಮುಖ್ಯ ಗುಣಲಕ್ಷಣ ಬಂದು ಇದು ಸಮರೂಪ ಮಿಶ್ರಣಗಳಾಗಿರುತ್ತೆ. ಅಂದ್ರೆ ದ್ರಾವಣದಲ್ಲಿ ಕರಗುತ್ತಲ್ವಾ ಪದಾರ್ಥ ಅಂದ್ರೆ ದ್ರಾವ್ಯ, ಈ ಪ್ರಕರಣದಲ್ಲಿ ಉಪ್ಪು ನೀರಿನಲ್ಲಿ ಸಮವಾಗಿ ಹರಡ್ಕೊಂಡಿರುತ್ತೆ. ನಾವು ನೋಡ್ಬೋದು, ನೀರಿನ ಅಣುಗಳು ಈ ರೀತಿ ಇದ್ರೆ, ಇನ್ನು ದ್ರಾವ್ಯದ ಕಣಗಳು ಇದ್ರ ಮಧ್ಯ ಇರೋ ಜಾಗವನ್ನ ಪಡೆದುಕೊಂಡಿರುತ್ತೆ. ಈ ಪ್ರಕರಣದಲ್ಲಿ ಸೋಡಿಯಂ ಕ್ಲೋರೈಡ್ ಅಂದ್ರೆ NaCl ನ ಪ್ರತಿಯೊಂದು ಕಣನೂ ನೀರಿನ ಅಣುಗಳ ನಡುವೆ ಇರುವ ಜಾಗವನ್ನ ಪಡೆದುಕೊಂಡಿರುತ್ತೆ. ದ್ರಾವಣಗಳ ಮುಂದಿನ ಗುಣಲಕ್ಷಣ ಬಂದು ಇದರಲ್ಲಿರುವಂತ ದ್ರಾವ್ಯದ ಕಣಗಳ ಗಾತ್ರ ಏನಾಗಿರ್ಬೋದು? 0.01 ರಿಂದ 1 ನ್ಯಾನೋಮೀಟರ್ಗಳ ನಡುವೆ ಇರುತ್ತೆ. ನೋಡಿ, ಈ ಕಣಗಳ ಗಾತ್ರ ತುಂಬಾ ಚಿಕ್ಕದಾಗಿರೋದ್ರಿಂದ ಇದು ನಮ್ಮ ಬರಿಗಣ್ಣಿಗೆ ಕಾಣೋದೇ ಇಲ್ಲ. ಇದೇ ಕಾರಣಕ್ಕೆ ಕಣಗಳು ಕೆಳಗೆ ಕೂತ್ಕೊಳ್ಳೋದು ಇಲ್ಲ. ಅಂದ್ರೆ ದ್ರಾವಣವನ್ನ ನಾವು ಕೆಲಕಾಲ ಅಲುಗಾಡಿಸ್ದೆ ಹಾಗೆ ಇಟ್ಟರೂ ಕೂಡ ಉಪ್ಪು ತನ್ನ ತಳವನ್ನ ಸೇರೋದಿಲ್ಲ. ಆದ್ರಿಂದ ದ್ರಾವಣ ಸ್ಥಿರವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಕಣಗಳು ಕೆಳಗೆ ಸಂಗ್ರಹವಾಗದ ಕಾರಣ ಸೋಸುವಿಕೆಯ ಮುಖಾಂತರ ನಾವು ಮಿಶ್ರಣದಲ್ಲಿರುವ ದ್ರಾವ್ಯದ ಕಣಗಳನ್ನ ಬೇರ್ಪಡಿಸಲು ಅಸಾಧ್ಯ. ಅದೇ ರೀತಿ ಈ ಕಣಗಳು ಬೆಳಕನ್ನ ಚದುರಿಸೋದು ಇಲ್ಲ. ನಾವು ಲೇಸರ್ ಬೆಳಕನ್ನ ಈ ದ್ರಾವಣದ ಮುಖಾಂತರ ಆಯಿಸಿದ್ರೆ ಬೆಳಕಿನ ಹಾದಿ ನಮ್ಗೆ ಕಾಣೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಕಣಗಳು ತುಂಬಾ ಚಿಕ್ಕದಾಗಿರುತ್ತಲ್ವಾ. ಈಗ ಒಂದು ಉಪ್ಪಿನ ಕಣವನ್ನ ತಗೊಳ್ಳೋಣ, ಇದರ ವ್ಯಾಸ 0.01 ರಿಂದ 1 ನ್ಯಾನೋಮೀಟರ್ ಅಷ್ಟೇ ಇರುತ್ತೆ. ಇದರ ಮುಖಾಂತರ ಬೆಳಕಿನ ಕಿರಣ ಹಾದೋಗ್ಬೇಕಾದ್ರೆ ಈ ಒಂದು ಕಣ ಆ ಬೆಳಕಿನ ಕಿರಣವನ್ನ ಚದುರಿಸೋದಿಲ್ಲ. ಆದ್ರಿಂದ ಬೆಳಕಿನ ಪಥ ಈ ದ್ರಾವಣದಲ್ಲಿ ಕಂಡು ಬರೋದಿಲ್ಲ. ಈಗ ನಿಲಂಬಿತ ಮಿಶ್ರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಅಸಮರೂಪ ಮಿಶ್ರಣವಾಗಿರುತ್ತೆ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ಸೀಮೆ ಸುಣ್ಣವನ್ನ ನಾವು ನೀರಿನಲ್ಲಿ ಬೆರೆಸಿದಾಗ ಸಿಗುವಂತ ಒಂದು ಮಿಶ್ರಣ. ಇಲ್ಲಿ ನಾವು ನೋಡ್ಬೋದು, ಕಣಗಳು ನೀರಿನಲ್ಲಿ ಸಮವಾಗಿ ಹರಡ್ಕೊಂಡಿರೋದಿಲ್ಲ. ಅವು ನಮ್ಮ ಬರಿಗಣ್ಣಿಗೆ ಸುಲಭವಾಗಿ ಕಂಡು ಬರುತ್ತೆ. ಇನ್ನು ಇಲ್ಲಿ ಕಣಗಳ ಗಾತ್ರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದ್ರೆ 1000 ನ್ಯಾನೋಮೀಟರ್ಗಿಂತ ಹೆಚ್ಚಾಗಿ ಕಂಡು ಬರುತ್ತೆ. ಮಿಶ್ರಣವನ್ನ ನಾವು ಕೆಲಕಾಲ ಅಲುಗಾಡಿಸ್ದೆ ಹಾಗೆ ಬಿಟ್ರೆ ಈ ಚಾಕ್ ಪುಡಿ ಅಥವಾ ಸೀಮೆ ಸುಣ್ಣದ ಪುಡಿ ಅಷ್ಟೂ ಬಂದು ಈ ತಳದಲ್ಲಿ ಸಂಗ್ರಹವಾಗುತ್ತೆ. ಹಾಗಾಗಿ ನಾವು ಇದನ್ನ ಅಲುಗಾಡಿಸ್ದೆ ಸ್ವಲ್ಪ ಕಾಲ ಹಾಗೆ ಬಿಟ್ರೆ ಕಣಗಳು ಕೆಳಗೆ ಬಂದು ಕೂತ್ಕೊಳ್ಳುತ್ತೆ. ಈ ರೀತಿ ಕೆಳಗೆ ಕೂತ್ಕೊಳ್ಳೋ ದ್ರಾವ್ಯದ ಕಣಗಳನ್ನ ನಾವು ಸೋಸುವಿಕೆಯ ಮುಖಾಂತರ ಬೇರ್ಪಡಿಸಬಹುದು. ಕಣಗಳ ಗಾತ್ರ ದೊಡ್ಡದಾಗಿರೋದ್ರಿಂದ ಬೆಳಕು ಕಣಗಳಿಗೆ ತಾಗಿದ್ರೆ ಅದು ಎಲ್ಲಾ ದಿಕ್ಕಿನಲ್ಲೂ ಚದುರಿಸುತ್ತೆ. ನಾವು ನೋಡ್ಬೋದು, ಕಣಗಳ ಗಾತ್ರ ಸ್ವಲ್ಪ ದೊಡ್ಡದಿರುತ್ತೆ. ಇಲ್ಲಿ ಯಾವಾಗ ಬೆಳಕಿನ ಕಿರಣ ಇದ್ರ ಮೇಲೆ ಬೀಳುತ್ತಲ್ವಾ, ಆ ಕಿರಣವನ್ನ ಈ ಒಂದು ಕಣ ಎಲ್ಲಾ ದಿಕ್ಕಿನಲ್ಲೂ ಚದುರಿಸುತ್ತೆ. ಆದ್ರಿಂದ ಲೇಸರ್ ಲೈಟ್ ಅನ್ನ ನಾವು ಈ ಮಿಶ್ರಣದ ಮೂಲಕ ಆಯಿಸಿದ್ರೆ ಬೆಳಕಿನ ಹಾದಿ ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಮತ್ತೊಂದು ವಿಷಯ ಏನ್ ಗೊತ್ತಾ? ಯಾವಾಗ ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತಲ್ವಾ, ಆಗ ಈ ಮಿಶ್ರಣದ ನೀಲಂಬತ್ವವು ಇಲ್ಲವಾಗ್ತದೆ ಮತ್ತು ಅದು ಬೆಳಕನ್ನ ಇನ್ನೆಂದೂ ಚದುರಿಸೋದಿಲ್ಲ. ಈಗ ಕಡೆಯದಾಗಿ ಕಲಿಲ ಮಿಶ್ರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಹಾಲು ಒಂದು ಅಸಮರೂಪ ಮಿಶ್ರಣವಾಗಿರುತ್ತೆ. ಅಂದ್ರೆ ಕಲಿಲ ಮಿಶ್ರಣಗಳೆಲ್ಲವೂ ಅಸಮರೂಪ ಮಿಶ್ರಣವೇ. ಕಲಿಲದ ಕಣಗಳು
ಇಡೀ ಮಿಶ್ರಣದಲ್ಲಿ ಏಕರೂಪವಾಗಿ ಹರಡ್ಕೊಂಡಿರುತ್ತೆ. ಇನ್ನು ಇದರ ಗಾತ್ರದ ವಿಚಾರಕ್ಕೆ ಬಂದ್ರೆ, ಕಲಿಲ ಮಿಶ್ರಣದ ಕಣಗಳ ಗಾತ್ರ ಸುಮಾರು 1,000 ನ್ಯಾನೋಮೀಟರ್ಗಳ ನಡುವೆ ಇರುತ್ತೆ. ಇದು ದ್ರಾವಣಕ್ಕಿಂತ ದೊಡ್ಡದು, ಆದರೆ ನಿಲಂಬಿತ ಮಿಶ್ರಣಕ್ಕಿಂತ ಚಿಕ್ಕದು. ಇನ್ನು ಕಣಗಳ ಸ್ವಭಾವ ಹೇಗಿರುತ್ತೆ ಅಂತ ನೋಡಿದ್ರೆ, ನಾವು ನೋಡಿದ್ವಿ ದ್ರಾವಣದಲ್ಲಿ ಕಣಗಳು ಸಂಪೂರ್ಣವಾಗಿ ಕರಗ್ತಿತ್ತು, ಅಂದ್ರೆ ಅಣುಗಳ ನಡುವೆ ಇರುವ ಜಾಗವನ್ನ ಪಡೆದುಕೊಳ್ತಿತ್ತು. ಇನ್ನು ನಿಲಂಬಿತ ಮಿಶ್ರಣದಲ್ಲಿ ಕಣಗಳು ದೊಡ್ಡ ಗುಂಪುಗಳಾಗಿ ಕಂಡುಬಂದ್ವು. ಕಲಿಲ ಮಿಶ್ರಣದಲ್ಲಿ ಏನಾಗುತ್ತೆ ಅಂದ್ರೆ, ಕಣಗಳು ಸಣ್ಣ ಗುಂಪುಗಳಾಗಿರುತ್ತೆ, ಆದ್ರೆ ಸಂಪೂರ್ಣವಾಗಿ ಕರಗೋದು ಇಲ್ಲ, ಆದ್ರೆ ತುಂಬಾ ದೊಡ್ಡದೂ ಅಲ್ಲ. ಇದು ದೀರ್ಘಕಾಲದವರೆಗೂ ತೇಲ್ತಾನೆ ಇರುತ್ತೆ. ಈ ರೀತಿ ಅಂದ್ರೆ ಕಲಿಲ ಮಿಶ್ರಣದಲ್ಲಿ ಕಣಗಳು ಕೆಳಗೆ ಕುಳಿತುಕೊಳ್ಳೋದಿಲ್ಲ, ಅಂದ್ರೆ ಕೆಳಗಡೆ ಸಂಗ್ರಹವಾಗೋದಿಲ್ಲ. ಕೆಳಗೆ ಸಂಗ್ರಹವಾಗ್ಲಿಲ್ಲ ಅಂದ್ರೆ ಇದನ್ನ ನಾವು ಸೋಸುವಿಕೆಯ ಮುಖಾಂತರ ಬೇರ್ಪಡಿಸಲು ಸಾಧ್ಯವಾಗಲ್ಲ. ಉದಾಹರಣೆಗೆ ಹಾಲು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಚಿತ್ರದಲ್ಲಿ, ಇದು ಹಾಲಿನಲ್ಲಿರುವಂತ ಕೊಬ್ಬಿನ ಸಣ್ಣ ಹನಿಗಳನ್ನ ಪ್ರತಿನಿಧಿಸುತ್ತೆ. ಇದು ಸಮವಾಗಿ ಹರಡ್ಕೊಂಡಿರೋದಷ್ಟೇ ಅಲ್ಲದೆ ಹಾಲಿನಲ್ಲಿ ಸಂಪೂರ್ಣವಾಗಿ ಕರಗೋದಿಲ್ಲ. ಇದ್ರ ಮುಖಾಂತರ ನಾವು ಬೆಳಕನ್ನ ಆಯಿಸಿದ್ರೆ ಆಗ ಅದು ಬೆಳಕನ್ನ ಚದುರಿಸುತ್ತೆ. ಅಂದ್ರೆ ಕಲಿಲ ಮಿಶ್ರಣದಲ್ಲಿ ಕಣಗಳು ಬೆಳಕನ್ನ ಚದುರಿಸುತ್ತೆ. ಲೇಸರ್ ಬೆಳಕನ್ನ ಹಾಲಿನ ಮೂಲಕ ಆಯಿಸಿದ್ರೆ ಬೆಳಕಿನ ಹಾದಿ ನಮಗೆ ಕಂಡುಬರುತ್ತೆ. ಇದನ್ನ ಟಿಂಡಲ್ ಪರಿಣಾಮ ಅಂತ ಕರೀತೇವೆ. ಟಿಂಡಲ್ ಪರಿಣಾಮದ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈಗ ಒಟ್ಟಾರೆ ನಾವು ಕಲ್ತಂತ ಈ 3 ತರದ ಮಿಶ್ರಣಗಳ ಸಾರಾಂಶವನ್ನ ನೋಡೋದಾದ್ರೆ, ದ್ರಾವಣ ಒಂದು ಸಮರೂಪ ಮಿಶ್ರಣ. ಇದರಲ್ಲಿ ಕಣಗಳು ಚಿಕ್ಕದಾಗಿರುತ್ತೆ ಮತ್ತು ಇದು ಕೆಳಗಡೆ ತಳವನ್ನ ಸೇರೋದಿಲ್ಲ. ಆದ್ರಿಂದ ಸೋಸುವಿಕೆಯ ಮುಖಾಂತರ ಇದನ್ನ ಬೇರ್ಪಡಿಸಲು ಅಸಾಧ್ಯ. ಕಣಗಳು ಚಿಕ್ಕದಾಗಿರೋದ್ರಿಂದ ಬೆಳಕನ್ನ ಚದುರಿಸೋದಿಲ್ಲ. ಇನ್ನು ನಿಲಂಬಿತ ಮಿಶ್ರಣಕ್ಕೆ ಬಂದ್ರೆ, ಇದು ಒಂದು ಅಸಮರೂಪ ಮಿಶ್ರಣ. ಕಣಗಳ ಗಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಇದನ್ನ ಸ್ವಲ್ಪ ಕಾಲ ನಾವು ಅಲುಗಾಡಿಸದೆ ಹಾಗೆ ಇಟ್ರೆ ಈ ಮಿಶ್ರಣದಲ್ಲಿರುವಂತ ದ್ರಾವ್ಯದ ಕಣಗಳು ತಳವನ್ನ ಸೇರೋದನ್ನ ನಾವು ನೋಡ್ಬೋದು. ಇದು ನಮ್ಮ ಬರಿಗಣ್ಣಿಗೆ ಕಾಣುತ್ತೆ. ಸೋಸುವಿಕೆಯ ಮುಖಾಂತರ ಇದನ್ನ ಬೇರ್ಪಡಿಸಬಹುದು. ಈ ದ್ರಾವ್ಯದ ಕಣಗಳು ಬೆಳಕನ್ನ ಚದುರಿಸುತ್ತೆ. ಕಡೆದಾಗಿ ನಾವು ನೋಡಿದಂತ ಕಲಿಲ ಮಿಶ್ರಣಗಳು, ಇದು ಕೂಡ ಒಂದು ಅಸಮರೂಪ ಮಿಶ್ರಣ. ಇನ್ನು ಇದರ ಗಾತ್ರದ ವಿಚಾರಕ್ಕೆ ಬಂದ್ರೆ, ಮಧ್ಯಮ ಗಾತ್ರದ ಕಣಗಳನ್ನ ಹೊಂದಿರುತ್ತೆ. ಸದಾಕಾಲ ತೇಲ್ತಾನೆ ಇರುತ್ತೆ, ಆದ್ರಿಂದ ಇದು ಬೆಳಕನ್ನ ಚದುರಿಸಬಹುದು.